Hello students. So let us start the SSLC next chapter, that is electricity. ಇದು ಒಂದು ಇಂಪಾರ್ಟೆಂಟ್ ಫಿಸಿಕ್ಸ್ ಚಾಪ್ಟರ್ ಆಗಿದೆ. ಯಾಕಂದರೆ ಈ ಚಾಪ್ಟರ್ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಬರುತ್ತೆ. ಅದ್ರ ಜೊತೆ ಇದರ ಮೇಲೆ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರೋದರಿಂದ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ತದೆ. ಸೊ ಈ ಚಾಪ್ಟ್ರಲ್ಲಿರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ಗಳನ್ನು ಒನ್ ಬೈ ಒನ್ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡೋಣಂತೆ. ಸೊ ಯಾವುದು ಚಾಪ್ಟರ್ ಹೆಸರು? ದಟ್ ಈಸ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪು ಬರುವಂಥದ್ದೇ ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಎಲೆಕ್ಟ್ರಿಕ್ ಕರೆಂಟ್ ಅಂತಂದರೆ ಏನು? ಎಲೆಕ್ಟ್ರಿಕ್ ಕರೆಂಟ್ ಅಂತ ಏನು, ಅದರ ಮೇಲೆ ಇರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಒನ್ ಬೈ ಒನ್ ಕಲಿಯುವಂಥ ಪ್ರಯತ್ನವನ್ನು ಮಾಡೋಣಂತೆ. ಸೊ ಫಸ್ಟ್ ಒನ್ ಈಸ್ ಕರೆಂಟ್. ಸೊ ಕರೆಂಟ್, ವಾಟ್ ಈಸ್ ಕರೆಂಟ್? ಕರೆಂಟ್ ಅಂದರೆ ಏನು? ಕರೆಂಟ್ ಅಂದರೆ ದ ರೇಟ್ ಆಫ್ ಫ್ಲೋ ಆಫ್ charges is called ಏನಂತ ಕರೀತೀರಪ್ಪ? ಎಲೆಕ್ಟ್ರಿಕ್ current. The rate of flow of charges is called as the electric current ಅಂತೀರಿ. So in general the current is given by, ನೋಡು, current is equal to the rate of flow of charge ಅಂತಂದ್ರೆ the charge divided by time ಅಂತ ಕರೀತೀರಿ. current is equal to charge by time ಅಂತೀರಿ. So current is indicated by the letter I. Therefore I is equal to charge is indicated by the letter Q divided by time is T. So this is the formula for the electric current. What is electric current? The rate of flow of charges is called as the electric current. So current is equal to charge divided by time, that is I is equal to Q by T. This is the current. So hangitandre what is the SI unit of electric current? SI unit of electric current. SI unit of standards of international ಅಂತ ಕರಿತೀವಿ. Standards of international SI unit of electric current is ನೋಡ್ರಿ ಇಲ್ಲಿ. ಸೊ ಚಾರ್ಜ್ದು ಕೂಲಮ್ ಬರುತ್ತೆ, ಟೈಮ್ದು ಸೆಕೆಂಡ್ ಬರುತ್ತೆ. ಹಾಗಾಗಿ ಇದನ್ನು ನಾವು ಏನಂತ ಬರಿತೀವಿ ಅಂತಂದರೆ ಕೂಲಮ್ ಪರ್ ಸೆಕೆಂಡ್ ಅಂತಾನು ಬರಿತೀವಿ. ಸೊ ಆ್ಯಕ್ಚುಲಿ ಅದನ್ನು ಬರಿಬಾರ್ದು. ಎಕ್ಸಾಮಲ್ಲಿ ಕೇಳಿದರೆ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಂದರೆ ಯು ಹ್ಯಾವ್ ಟು ರೈಟ್ ಆಂಪಿಯರ್. ಫುಲ್ ಆಗಿ ಬರೆದ್ರೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರೀಬೇಕು. ಇಲ್ಲ ನಾನು ಬರೇ ಒಂದು ಸಿಂಬಾಲ್ ಆಗಿ ಬರೀತೀನಿ ಸರ್ ಅಂತಂದ್ರೆ ಆಂಪಿಯರ್ ಎ ಅಂತ ಬರೀತೀರಿ. ದಿಸ್ ಈಸ್ ಅ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ದಿಸ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಮೆಜರ್ಡ್ ಬೈ ಅ ಡಿವೈಸ್ ಕಾಲ್ಡ್ ಆಸ್ ದಿ ಅಮ್ಮೀಟರ್. ಯಾವುದದು? What is ammeter? Ammeter ಅಂತಂದ್ರೆ a device used to measure the current. A device used to measure the current is called as the ammeter ಅಂತ ಕರೀತೀರಿ. ಓಕೆ, ammeter ನೋಡ್ಲಿಕ್ಕೆ ಹೆಂಗಿರುತ್ತೆ? ಇಲ್ಲಿ ನೋಡ್ತಾ ಹೋಗ್ರಿ. This is the ammeter. Okay, this is the ammeter. Ammeter ನೋಡ್ಲಿಕ್ಕೆ ಹೆಂಗಿರುತ್ತೆ ಅಂತಂದ್ರೆ ಹಿಂಗಿರುತ್ತೆ ನೋಡು. This is the ammeter. Okay, ಸೊ ಇದು ಜನರಲ್ ammeter, ಇದು ಮಿಲಿ ammeter ಅಂತ ಹೇಳ್ತೀವಿ. ಸೊ ammeter ಈ ತರ ಇರುತ್ತೆ. ಸೊ ದಿಸ್ ಈಸ್ ಅ ammeter is a device which is used to measure the electric current. What is ammeter? A device which is used to measure the electric current is called as the ammeter.
ಅರ್ಥ ಆಯ್ತಾ? ಸೊ ಇಲ್ಲಿ ಒಂದು ಕ್ವಶನ್ ಕೇಳ್ತಾನೆ, ಏನೇನು ಕಲ್ತ್ರಿ ಇಷ್ಟೊತ್ತು? ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಂತ ಕಲ್ತ್ರಿ. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ದ rate of flow of charge is called as the electric current. That is, current is equal to Q by T. That is, I is equal to Q by T ಅಂತ ಬರೀತೀರಿ. This is the electric current. SI unit ಏನು ಬರೆದ್ರಿ? SI unit of electric current is ampere. Ampere. ಸೊ ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾನ? ಡಿಫೈನ್ 1 ಆಂಪಿಯರ್ ಅಂತಾನ. ಡಿಫೈನ್ 1 ಆಂಪಿಯರ್. ಡಿಫೈನ್ 1 ಆಂಪಿಯರ್ ಹೆಂಗೆ ಡಿಫೈನ್ ಮಾಡ್ತೀರಿ? ಸೊ ದಿ ರೇಟ್ ಆಫ್ ಫ್ಲೋ ಆಫ್ 1 ಕೂಲಂಬ್ ಚಾರ್ಜ್ per second. The rate of flow of 1 coulomb charge per second is called as the 1 ampere. The rate of flow of 1 coulomb charge per second is called 1 ampere. 1 ampere. ಹೆಂಗೆ ನೋಡ್ರಿ, ನಮ್ಮ ಹತ್ರ ಇಲ್ಲಿದೆ I is equal to ಏನಪ್ಪ? Q by T ಅಂತದ, ಹೌದಲ್ಲ? ಸೊ ನೋಡಿ ಇದರೊಳಗೆ ಇಫ್ Q is equal to 1 ಕೂಲಮ್ ಆ್ಯಂಡ್ T is equal to 1 ಸೆಕೆಂಡ್ ತುಂಬಿಡ್ರಿ. ತುಂಬಿದ್ರೆ ಏನಾಗ್ತದೆ ನೋಡ್ರಿ, ಇದು Q ಅಂದರೆ 1 ಕೂಲಮ್ ಆ್ಯಂಡ್ T ಅಂದರೆ 1 ಸೆಕೆಂಡ್ ತುಂಬಿಟ್ರೆ ಏನಾಯ್ತಿದು? 1 ಆಗಿಬಿಡ್ತು. 1 ಕೂಲಮ್ ಪರ್ ಸೆಕೆಂಡ್ ಆಯಿತು. 1 ಕೂಲಮ್ ಪರ್ ಸೆಕೆಂಡ್ ಅಂದ್ರೂ 1 ಆಂಪಿಯರ್ ಅಂದ್ರೂ 1, ರೈಟ್? So this is the electric current, that is 1 ampere. So ಈ ಎಲ್ಲ ಕಾನ್ಸೆಪ್ಟ್ಗಳಲ್ಲಿ ಪದೇ ಒಂದು ವರ್ಡ್ ಬರ್ಲಿಕ್ಕತ್ತದ. ಏನು ಬರ್ಲಿಕ್ಕತ್ತದ ಅಂತಂದರೆ, ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಬರ್ಲಿಕ್ಕತ್ತದ, ಹೌದಿಲ್ಲ? ಇಲ್ಲಿ ಬಂದು ನೋಡು ಚಾರ್ಜ್ ಅಂತೇಳಿ. ಈಗ ದಿಸ್ ಚಾರ್ಜ್ Q, ಈಗ ಇಲ್ಲಿನ ಚಾರ್ಜ್ ಅಂತ ಬಂತು. ದೆನ್ ವಾಟ್ ಈಸ್ ದ ಚಾರ್ಜ್? ಚಾರ್ಜ್ ಅಂದರೆ ಏನು? ಚಾರ್ಜ್ ಅಂದ್ರೆ ಏನು? ಚಾರ್ಜ್ ಮೀನ್ಸ್ an intrinsic property of any body by virtue of which it attracts lightweight particles towards it. So what is that? Charge is an intrinsic property of any body by virtue of which it attracts the lightweight particle towards it. ಇದು ಒಂದು ಪಾರ್ಟಿಕಲ್, ಇದೊಂದು ಮ್ಯಾಟರ್ ತಗೋತೀನಿ, ಇದೊಂದು ಸಬ್ಸ್ಟೆನ್ಸ್, ಇದೇನೋ ಒಂದು ಬಾಡಿ ತಗೋತೀನಿ. ಇದಕ್ಕೆ ಯಾವ್ಯಾವ ಪ್ರಾಪರ್ಟಿ ಅದಂದ್ರೆ ಏನು ಹೇಳ್ತೀರಿ? ಇದಕ್ಕೆ ಆಕಾರವಿದೆ, ಕಡಿದ್ರೆ ಇದಕ್ಕೆ ಟೇಸ್ಟ್ ಇದೆ, ಬಣ್ಣವಿದೆ, ಅದು ಎಲ್ಲ ಹೇಳ್ತಿರಲ್ಲ ಭೌತಿಕ ಲಕ್ಷಣಗಳು. ಹಾಗೇ ಇದಕ್ಕೆ ಇನ್ನೊಂದು ಪ್ರಾಪರ್ಟಿ ಇದೆ. ಸೊ ದಟ್ ಪ್ರಾಪರ್ಟಿ ಈಸ್ ದ ಚಾರ್ಜ್. ನೋಡು, ಸೊ ವೆನ್ ಐ ರಬ್ ಇಟ್ ಟು ಮೈ ಹೇರ್ಸ್, ದೆನ್ ಇಟ್ ಅಟ್ರಾಕ್ಟ್ ದಿ ಲೈಟ್ ವೇಟ್ ಪಾರ್ಟಿಕಲ್ ಟುವರ್ಡ್ಸ್ ಇಟ್ಸ್. ಕಾಗದದ ಚೂರುಗಳು ಅಥವಾ ಡಸ್ಟ್ಗಳನ್ನು ತನ್ನ ಕಡೆ ಅಟ್ರಾಕ್ಟ್ ಮಾಡ್ತದೆ, ಹೌದಾ? ಸೊ ಇದೇನು ಅಯಸ್ಕಾಂತ ಅಲ್ಲ, ಮ್ಯಾಗ್ನೆಟ್ ಅಲ್ಲ, ಆದರೂ ಕೂಡ ಇದೇನು ಮಾಡ್ತದೆ? ಲೈಟ್ ವೇಟ್ ಪಾರ್ಟಿಕಲ್ಸನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ತದೆ. ಅಟ್ರಾಕ್ಟ್ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನು? ದಟ್ ಈಸ್ ದ ಚಾರ್ಜ್ ಅಂತ ಕರಿತೀರಿ. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಚಾರ್ಜಸ್. ಚಾರ್ಜಸ್ಸಲ್ಲಿ 2 ಟೈಪ್ ಬರ್ತವೆ. there are 2 types of charges. ಒಂದು ಪಾಸಿಟಿವ್ ಚಾರ್ಜ್, ಎರಡನೇದ್ದು ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ದಿಸ್ ಪಾಸಿಟಿವ್ ಚಾರ್ಜ್ ಈಸ್ ಕಾಲ್ಡ್ ಆಸ್ ದಿ ಪ್ರೋಟಾನ್, ನೆಗೆಟಿವ್ ಚಾರ್ಜ್ ಈಸ್ ಕಾಲ್ಡ್ ಆಸ್ ದಿ ಎಲೆಕ್ಟ್ರಾನ್. ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಾನ್ ಅಂತ ಕರಿತೀವಿ. ಸೊ ದಿಸ್ ಚಾರ್ಜ್ ಆಫ್ ದಿ ಪ್ರೋಟಾನ್ ಈಸ್ ಆಲ್ವೇಸ್
ಚಾರ್ಜ್ ಆಫ್ ದಿ ಪ್ರೋಟಾನ್ ಎಷ್ಟಿರುತ್ತೆ ಅಂತಂದರೆ E is equal to plus 1.6 into 10 to the power minus 19 ಕೂಲಮ್ ಇರುತ್ತೆ. ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಅಂತಂದರೆ E is equal to minus 1.6 into 10 to the power minus 19 ಕೂಲಮ್ ಇರುತ್ತೆ. Charge of the proton is plus 1.6 into 10 to the power minus 19. Charge of the electron is minus 1.6 into 10 to the power minus 19 ಕೂಲಮ್ ಇರುತ್ತೆ. ಸೊ ನೋಡಿ in these two cases ಮ್ಯಾಗ್ನಿಟ್ಯೂಡ್ ಏನಿದೆ ಸೇಮ್ ಇದೆ, ಓನ್ಲಿ ಡಿಫ್ರೆನ್ಸ್ ಇರೋದು ಈ ಪೊಲ್ಯಾರಿಟಿ ಪ್ಲಸ್ ಇದೆ, ಆ ಕಡೆ ಮೈನಸ್ ಇದೆ. ಹಿಯರ್ ದಿಸ್ E is equal to plus or minus 1.6 into 10 to the power minus 19 coulomb is the basic value of charge. It is the basic value of charge. Basic value ಇದು ಎಲ್ಲರಿಗಿಂತ ಸಣ್ಣ ವ್ಯಾಲ್ಯೂ ಆಫ್ ದಿ ಚಾರ್ಜ್, ಇದಕ್ಕಿಂತ ಕೆಳಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ದ ಬೇಸಿಕ್ ವ್ಯಾಲ್ಯೂ ಆಫ್ ಚಾರ್ಜ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಶುಡ್ ನೋ ಅಬೌಟ್ ದಿ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳ್ತೀವಿ. ಸೊ ಈ ಚಾರ್ಜ್ ಬಗ್ಗೆ ಇನ್ನೂ ಅನೇಕ ಕಾನ್ಸೆಪ್ಟ್ಗಳಿದೆ. ಏನು ಅಂತಂದರೆ Q is equal to NE ಅಂತ ಫಾರ್ಮುಲಾ ಬರುತ್ತೆ. ಇದು ಪ್ರಾಪರ್ಟಿ ಆಫ್ ಚಾರ್ಜಲ್ಲಿ ಬರುವಂಥ ಒಂದು ಫಾರ್ಮುಲಾ. ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಬೇಸಿಕ್ ಪ್ರಾಪರ್ಟಿ ಆಫ್ ಚಾರ್ಜ್ ಅಂತ ಹೇಳ್ತೀವಿ. ಏನಿದು Q ಈಕ್ವಲ್ ಟು NE ಅಂತಂದರೆ, Q ಈಕ್ವಲ್ ಟು NE ಅಂದರೆ ಟೋಟಲ್ ಚಾರ್ಜ್ ಆಫ್ ದಿ ಸಿಸ್ಟಮ್ is equal to n times basic value of charge. n times basic value of charge. It is one of the property of charge. ಅದು ಚಾರ್ಜ್ ಈಸ್ ಕ್ವಾಂಟೈಸರ್ ಅಂತ ಹೇಳ್ತೀವಿ. ದಟ್ ಈಸ್ ಟೋಟಲ್ ಚಾರ್ಜ್ Q is equal to n ಇಂಟು ಬೇಸಿಕ್ ವ್ಯಾಲ್ಯೂ ಆಫ್ ಚಾರ್ಜ್. ಏನು ಹೇಳಿದ್ರಿ? E. ಸೊ ಈ ಫಾರ್ಮುಲಾ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಹೌದು. ಇಲ್ಲಿ Q ಅಂದ್ರೆ ಏನು? Q ಇಸ್ ದ ಟೋಟಲ್ ಚಾರ್ಜ್. N ಅಂದ್ರೆ ಏನು? N ಮೀನ್ಸ್ ನಂಬರ್ ಆಫ್ ಚಾರ್ಜಸ್. ನಂಬರ್ ಆಫ್ ಚಾರ್ಜಸ್. ಸೊ ನಿಮಗೆ ಯೂಶಲಿ ಒಂದು ಕ್ವಶನ್ ಯಾವಾಗಲೂ ಇಲ್ಲಿ ಕೇಳ್ತಾನೆ ಇರ್ತಾನೆ. ಏನು ಕ್ವಶನ್ ಕೇಳ್ತಿರ್ತಾನೆ ಅಂತಂದರೆ, ಹೌ ಮೆನಿ ನಂಬರ್ ಆಫ್ ಚಾರ್ಜಸ್ ಆರ್ ಪ್ರೆಸೆಂಟ್ ಇನ್ 1 ಕೂಲಮ್? Find the number of charges in, number of charges ಅನ್ಬೋದು ಅಥವಾ number of electrons ಅಂತನೂ ಅನ್ಬೋದು, in 1 coulomb of charge. 1 coulomb of charge ಅಂತಾನೆ. ಈ ಕ್ವಶನ್ ಯೂಶುವಲಿ ಕೇಳಿರುವಂಥ ಕ್ವಶನ್ ಇದು. ಓಕೆ, ಇವಿಷ್ಟರಲ್ಲಿ ನೀವು ಸರಿಯಾಗಿ ಗಮನ ಹರಿಸಿದ್ರೆ ಇಲ್ಲಿ ಫೈಂಡ್ ದ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಕೇಳೋಣ. ಅಂದರೆ n is equal to S2 ಅಂತ ಕೇಳೋಣ. ಚಾರ್ಜಸ್ ಇನ್ 1 ಕೂಲಮ್ ಚಾರ್ಜ್ ಅಂದರೆ ಕೂಲಮ್ ಕೊಟ್ಟಾನ ಅಂದರೆ Q is equal to 1 ಕೂಲಮ್ ಕೊಟ್ಟಾನ. ಈ ನಮಗೆ ಗೊತ್ತದ ಬೇಸಿಕ್ ವ್ಯಾಲ್ಯೂ ಆಫ್ ಚಾರ್ಜ್ ಎಷ್ಟದ? 1.6 into 10 to the power minus 19 ಕೂಲಮ್ ನಮ್ಗೆ ಗೊತ್ತಿದ್ದೈತಿ. ಅದನ್ನು ಬರೀತೀರಿ. ವಿ ಹ್ಯಾವ್ ದಿ ಫಾರ್ಮುಲಾ Q is equal to NE. ನಮಗಿರೋ ಫಾರ್ಮುಲಾ ಆದರೆ ನಮ್ಮ ಕಂಡುಹಿಡಿಯಲು ಕೇಳಿದ್ದೇನು? N. ಹಾಗಾಗಿ N is equal to ಏನಾಯಿತು? Q by E ಆಯಿತು. ಹೌದಾ? ಸೊ Q ಅಂದ್ರೇನು? ದಟ್ ಈಸ್ 1 ಕೂಲಮ್ ಬೈ E ಅಂದರೆ 1.6 into 10 to the power minus 19. ರೈಟ್? 1 by 1.6 ಅಂತಂದರೆ it is nearly about 0.0625 ಬರುತ್ತೆ. ಹೌದಾ? ಸೊ 0.062, ಸೊ 0.625, ಸಾರಿ ಎಷ್ಟು ಬರುತ್ತೆ? 0.625 ಇಂಟು 10 to the power is ಮೇಲೆ ಬತ್ತು ಅಂತಂದರೆ ಪ್ಲಸ್ 19 ಆಗುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆ, ದ ಫೈನಲ್ ಆನ್ಸರ್. ಇದನ್ನೇ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿ ಬರೆದ್ರೆ, ಒಂದು 8 ಇದನ್ನು ಈ ಕಡೆ ತೊಗೊಂಡ್ರೆ 6.25 ಇಂಟು 10 to the power 18 ಆಗುತ್ತೆ. ಅಂದರೆ ಒಂದು ಪಾಯಿಂಟ್ ಈ ಕಡೆ ಬಂದಾಗ ಇಲ್ಲೊಂದು ಪಾಯಿಂಟ್ ಕಡಿಮೆ ಆಗುತ್ತೆ. ಸೊ
6.25 into 10 to the power 18 electrons are present in 1 coulomb of charge ಅಂತ ಹೇಳ್ತೀವಿ. 1 coulomb of charge. ಸೊ ಇವೇನದ ನೋಡು, ಇದು ಬೇಸಿಕ್ ಆಗಿ ಕೇಳುವಂಥ ಒಂದಿಷ್ಟು ಪ್ರಾಬ್ಲಮ್ ಇದರ ಮೇಲೆ, ಎಲೆಕ್ಟ್ರಿಕ್ ಕರೆಂಟ್ ಮೇಲೆ. ಏನೇನು ಕಲಿತ್ರಿ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ? ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಈಸ್ ಕಾಲ್ಡ್ ಆಸ್ ದಿ ಕರೆಂಟ್. The rate of flow of charges is called as the current. So that is current is equal to Q by T. That is I equal to Q by T. SI unit ಕೇಳಿದ್ರೆ ಆಂಪಿಯರ್ ಹೇಳ್ತೀರಿ, ಇಲ್ಲಾಂದ್ರೆ ಕೂಲಮ್ ಪರ್ ಸೆಕೆಂಡ್ ಅಂತ ಹೇಳ್ತೀರಿ. ಸೊ 1 ಆಂಪಿಯರ್ ಡಿಫೈನ್ ಮಾಡ್ರಿ ಅಂತಂದ್ರೆ ಹೆಂಗೆ ಮಾಡ್ತೀರಿ? ದ ರೇಟ್ ಆಫ್ ಫ್ಲೋ ಆಫ್ 1 ಕೂಲಮ್ ಆಫ್ ಚಾರ್ಜ್ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಆಸ್ ದಿ 1 ಆಂಪಿಯರ್. The rate of flow of 1 coulomb of charge per second is called as the 1 ampere. So ಇಲ್ಲಿ ಚಾರ್ಜ್ ಅಂದ್ರೆ ಏನು? ಚಾರ್ಜ್ ಅಂತಂದ್ರೆ ಇಟ್ ಇಸ್ ಅ ಬೇಸಿಕ್ ಪ್ರಾಪರ್ಟಿ, ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಎನಿ ಬಾಡಿ by virtue of which it attracts the lightweight particles towards it. That is a charge. There are two types of charge. One is the positive charge, another one is the negative charge. Positive charge ಗೆ proton ಅಂತೀರಿ, negative charge ಗೆ electron ಅಂತೀರಿ. Positive charge the value, proton the value 1.6 into 10 to the power minus 19 coulomb ಇರ್ತದೆ. Negative charge the value E equal to minus 1.6 into 10 to the power minus 19 coulomb ಇರ್ತದೆ. So this is the basic value of charge. So we have one property of charge, that is total charge of the system is equal to n times total n times the basic value of charge, that is Q is equal to n. E ಇರ್ತದೆ. n ಅಂದರೆ number of charges ಇರ್ತದೆ. So ಇಲ್ಲೊಂದು ಕ್ವಶನ್ ಕೇಳ್ತಾನೆ, ಫೈಂಡ್ ದಿ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಇನ್ 1 ಕೂಲಮ್ ಆಫ್ ಚಾರ್ಜ್ ಅಂತಾನೆ. ಸೊ n ಈಸ್ ಈಕ್ವಲ್ ಟು ಕೇಳಿದಾನೆ. ಬೈ ಯೂಸಿಂಗ್ Q ಈಕ್ವಲ್ ಟು n ವಿ ಗಾಟ್ 6.25 into 10 to the power 18 electrons are present in 1 ಕೂಲಮ್ ಆಫ್ ಚಾರ್ಜ್. ಓಕೆ, ಸೊ ಬೇಸಿಕಲಿ ಮೊದಲು ಈ ಎಲೆಕ್ಟ್ರಾನ್ ಪ್ರೋಟಾನ್ ಅಂತಂದ್ರೆ ಏನು ಅಂತ ಗೊತ್ತಿರೋಕ್ಕಿಂತ ಮುಂಚೆ, ಕರೆಂಟ್ ಈಸ್ ಬಿಕಾಸ್ ಆಫ್ ಫ್ಲೋ ಆಫ್ ದಿ ಪಾಸಿಟಿವ್ ಚಾರ್ಜಸ್ ಅಂತ ಅನ್ಕೊಂಡಿದ್ರು. ಕರೆಂಟ್ ಇದರೊಳಗೆ ಕರೆಂಟ್ ಹರಿತದೆ ಅಂದರೆ ವಾಟ್ ಈಸ್ ಕರೆಂಟ್? ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಈಸ್ ಕಾಲ್ಡ್ ಆಸ್ ದಿ ಎಲೆಕ್ಟ್ರಿಕ್ ಕರೆಂಟ್. ಆ ಚಾರ್ಜ್ಗಳು ಯಾವುವು ಅಂತ ಅನ್ಕೊಂಡಿದ್ರು ಅಂದರೆ ದ ಕರೆಂಟ್ ಈಸ್ ಬಿಕಾಸ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಅಂತ ಅನ್ಕೊಂಡಿದ್ರು. ಬಟ್ ಲೇಟರ್ ಇಟ್ ಈಸ್ ಫೈಂಡ್ ದಟ್ ದ ಕರೆಂಟ್ ಈಸ್ ಬಿಕಾಸ್ ಆಫ್ ದ ನೆಗೆಟಿವ್ ಚಾರ್ಜ್. ದ ಫ್ಲೋ ಆಫ್ the current due to the positive charge is called as the conventional current. Conventional current. So this conventional current ಯಾವಾಗಲೂ ಇರ್ತದ, ಡ್ಯೂ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್, ದಟ್ ಇಸ್ ಎಲೆಕ್ಟ್ರಾನ್ ಇಂದ ಕರೆಂಟ್ ಈ ಕಡೆ ಹೋದರೆ ದಿ ಕನ್ವಿನೆನ್ಷಿಯಲ್ ಕರೆಂಟ್ ಡೈರೆಕ್ಷನ್ ಈ ಕಡೆ ಇರ್ತದೆ. ದ ಕರೆಂಟ್ ಡ್ಯೂ ಟು ದ ಎಲೆಕ್ಟ್ರಾನ್ಸ್ ಈ ಕಡೆ ಇದ್ದರೆ ದ ಕರೆಂಟ್ ಡ್ಯೂ ಟು ದ ಪ್ರೋಟಾನ್ಸ್ ಈ ಕಡೆ ಇರ್ತದೆ. ಎರಡೂ ಒಂದಕ್ಕೊಂದು ಅಪೋಸಿಟ್ ಆಗಿರ್ತಾವೆ. ಇದು ಬೇಸಿಕ್ ಅರ್ಥ ಮಾಡ್ಕೋಬೇಕು, ಅಷ್ಟೇನು ಡೀಪಾಗಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಅದು. ಸೊ ದಿಸ್ ಈಸ್ ಅಬೌಟ್ ದಿ ಎಲೆಕ್ಟ್ರಿಕ್ ಕರೆಂಟ್. ಅದನ್ನು ಮೆಜರ್ ಮಾಡೋದು ಒಂದು ಆಮ್ಮೀಟ್ರಿಂದ ಮೆಜರ್ ಮಾಡ್ತೀವಿ. ಆ್ಯಂಡ್ ರಿಮೆಂಬರ್, ದಿಸ್ ಆಮ್ಮೀಟರ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಅ ಸೀರೀಸ್ ವಿತ್ ದ ಸರ್ಕ್ಯೂಟ್. ಯಾವಾಗಲೂ ಸರ್ಕ್ಯೂಟ್ ಒಳಗೆ ಅದನ್ನು ಸೀರೀಸೇ ಕನೆಕ್ಟ್ ಮಾಡಬೇಕು, ಸೀರೀಸೇ ಕನೆಕ್ಟ್ ಮಾಡಬೇಕಾಗ್ತದೆ. ಓಕೆ, ಟು ಗೆಟ್ ದ ಅಕ್ಯುರೇಟ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಇವೆಲ್ಲ ಏನು ಬೇಸಿಕ್ ಥಿಂಗ್ಸ್ ಅಬೌಟ್ ದಿ ಎಲೆಕ್ಟ್ರಿಕ್ ಕರೆಂಟ್. ನೆಕ್ಸ್ಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು. ನೋಡು, ಇದಕ್ಕೆ ಆಂಪಿಯರ್ ಅಂತ ಯಾಕೆ ಕರೆದ್ರು ಅಂದರೆ ಆಂಡ್ರ್ಯೂ ಮ್ಯಾರಿ ಆಂಪಿಯರ್ ಅನ್ನೋವಂಥವ್ರು ಫಸ್ಟ್ ಟೈಮ್ ಈ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಟ್ಟರು. ಹಾಗಾಗಿ ಇದಕ್ಕೆ ನಾವೇಂತ ಕರಿತೀವಿ, ಎಲೆಕ್ಟ್ರಿಕ್ ಕರೆಂಟಿನ SI ಯೂನಿಟನ್ನು ಇವರ ನೆನಪಿಗೋಸ್ಕರ ಆಂಪಿಯರ್ ಅಂತ ಕರಿತೀವಿ. ಓಕೆ, ಇಲ್ಲೊಂದು ಪ್ರಾಬ್ಲಮ್ ಇದೆ, ನೋಡ್ತಾ ಹೋಗ್ರಿ. ಅ ಕರೆಂಟ್ ಆಫ್ 0.5 ಆಂಪಿಯರ್ ಈಸ್ ಡ್ರಾನ್ ಬೈ ಅ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ 10 minutes. ಫೈಂಡ್ ದ ಅಮೌಂಟ್ ಆಫ್ ಚಾರ್ಜಸ್ ದಟ್ ಫ್ಲೋಸ್ ಥ್ರೂ ದಿ ಸರ್ಕ್ಯೂಟ್ ಅಂತಾನೆ. ಸೊ ಕ್ವಶನ್ ಏನಿದೆ ಸರಿಯಾಗಿ ನೋಡ್ರಿ. ಕ್ವಶನ್ ಸರಿಯಾಗಿ ನೋಡ್ರಿ. ಅ ಕರೆಂಟ್
of 0.5 ampere is drawn by a filament of electric bulb 10 volt. ಇಲ್ಲಿ ಕರೆಂಟ್ ಎಷ್ಟು ಡ್ರಾ ಆಗಿದೆ? ದಟ್ ಈಸ್ ಕರೆಂಟ್ ಆಫ್ 0.5 ಆಂಪಿಯರ್ ಡ್ರಾ ಆಗಿದೆ. I equal to 0.5 ಫಾರ್ ಅ ಟೈಮ್ ಪೀರಿಯಡ್ ಆಫ್ 10 ಮಿನಿಟ್ಸ್ ಡ್ರಾ ಆಗಿದೆ. ಹಂಗಿತ್ತಂದ್ರೆ Q is equal to ಎಷ್ಟು ಅಂತ ಕೇಳ್ತಾನೆ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕರೆಂಟ್ ಎಷ್ಟು ಡ್ರಾ ಆಗಿದೆ ಪಿ? Q ಕರೆಂಟ್ ಎಷ್ಟು ಡ್ರಾ ಆಗಿದೆ? I is equal to 0.5 ಆಂಪಿಯರ್ ಆಗಿದೆ, ರೈಟ್ ಪಿ? ಓಕೆ, ಸೊ I is equal to 0.5 ಆಂಪಿಯರ್ ಆಗಿದೆ. ನೆಕ್ಸ್ಟ್ ಫಾರ್ ಅ ಟೈಮ್ ಪೀರಿಯಡ್ ಆಫ್ ಎಷ್ಟು ಅಂತ ನಾವು, ದಟ್ ಈಸ್ ಅಬೌಟ್ 10 ಮಿನಿಟ್ಸ್. ಎಸ್, ಇಟ್ ಈಸ್ ಅಬೌಟ್ 10 ಮಿನಿಟ್ಸ್. T is equal to 10 ಮಿನಿಟ್ಸ್ ಆಗಿದೆ. ದೆನ್ ಹೌ ಮಚ್ ಚಾರ್ಜ್ ಇಟ್ ಡ್ರಾಸ್ ಅಂತಾನೆ, ಚಾರ್ಜ್ ಎಷ್ಟು ಕಂಡುಹಿಡಿರಿ ಅಂತ ಹೇಳಿದ್ದಾನೆ. ಬಹಳ ಸಿಂಪಲ್ ಆಗಿದೆ. ವಿ ಹ್ಯಾವ್ I is equal to Q by T ಇದೆ. ಕೇಳಿದ್ದೇನು? Q ಕೇಳಿದ್ದಾನೆ, ಹಾಗಾಗಿ Q ಇಲ್ಲೇ ಇಟ್ಟರೆ T ಈ ಕಡೆ ಬಂದರೆ I into T ಆಯಿತು. ವಿ ಗಾಟ್ ದ ಫಾರ್ಮುಲಾ ಫಾರ್ ದಿಸ್. ಸೊ Q is equal to I into T ನಾವು ಈಗ ಕಂಡುಹಿಡಿಯಬೇಕಾಗಿತ್ತು. ಸೊ I is given 0.5 ಬಟ್ T is given as in minutes. ಇಟ್ ಶುಡ್ ಬಿ ಇನ್ SI ಅಂದರೆ ಸೆಕೆಂಡ್ಸ್ ಒಳಗೆ ಬರಬೇಕು. ಸೆಕೆಂಡ್ ಒಳಗೆ ಬರಬೇಕು ಅಂತಂದರೆ 10 ಮಿನಿಟ್ಸನ್ನು 10 ಇಂಟು 1 ಮಿನಿಟಲ್ಲಿ ಎಷ್ಟು ಸೆಕೆಂಡ್ಗಳು? 60 ಮಾಡ್ತೀರಿ. ಸೊ ದೇರ್ ಫೋರ್ Q is equal to I ಅಂತಂದರೆ ಎಷ್ಟು? 0.5 ಇಂಟು T ಈಸ್ ನಥಿಂಗ್ ಬಟ್ ದಿ 10 ಇಂಟು 60 600. ಓಕೆ, 0.5 ಅಂದರೆ 1/2 ಇಂಟು 600. 2 1s are 2, 300s. ಸೊ Q is equal to ಎಷ್ಟು ಬರುತ್ತೆ ಪಿ? 300 ಕೂಲಮ್. ದಿಸ್ ಇಸ್ ದ ಆನ್ಸರ್. ಓಕೆ, ಇಲ್ಲಿ ಫಿಸಿಕ್ಸ್ ಅಂದಾಗ ಅಲ್ಲಿ ಪ್ರಾಬ್ಲಮ್ಗಳು ಬರೋದು ಕಾಮನ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕೂಡ ನೀವು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ನೋಡಿರಿ ಸೊಲ್ಯೂಷನ್, ಇಟ್ಸ್ ಅ 300 ಕೂಲಮ್, ರೈಟ್? ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ದ electric circuit. Electric circuit. What is electric circuit here? Electric circuit ಅಂತಂದ್ರೆ ಏನು? Electric circuit means a continuous and closed path of an electric current is called as the electric circuit. What is a electric circuit? The continuous and closed path of an electric current. Continuous and closed path of electric current is called as the electric circuit. Continuous ಆಗಿರಬಹುದು, continuous and closed path of an electric current is called as the electric circuit. You can see it is a electric circuit. Continuous and closed path of an electric current is called as the ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ಯಾಕಂದರೆ ಡ್ರಾ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಂಟೈನಿಂಗ್ ಆ್ಯನ್ ಅಮ್ಮೀಟರ್, ಪ್ಲಗ್ ಕೀ, ಸೆಲ್ ಆ್ಯಂಡ್ ಬಲ್ಬ್ ಅಂತಾನೆ. ಅವಾಗ ನೀವು ಈ ಡೈಗ್ರಾಮ್ ಡ್ರಾ ಮಾಡಿದರೆ ಯು ವಿಲ್ ಗೆಟ್ 2 ಮಾರ್ಕ್. ಬಹಳ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ದ closed and continuous path of an electric current is called as the electric circuit. Closed and continuous path of an electric current is called as the electric circuit. ನಿಮಗೆ ಎಕ್ಸಾಮ್ ಒಳಗೆ ಕೇಳೋದೇನು? ಡ್ರಾ an electric circuit that containing a ammeter, a cell, a plug key, a bulb ಅಂತ ಕೇಳ್ತಾನೆ. ಅವಾಗ ಈ ಡೈಗ್ರಾಮನ್ನು ಡ್ರಾ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಡೈಗ್ರಾಮ್ ಇದು. ಸೊ ನೆಕ್ಸ್ಟ್ ನೋಡ್ರಿ, ಓಕೆ, ಒಂದು ವೈರ್ ಇದೆ. ಸೊ ಕನ್ಸಿಡರ್ ದಿಸ್ ಆಸ್ ದ ವೈರ್. ಈ ವೈರ್ದೊಳಗೆ ಚಾರ್ಜ್ಗಳಿದೆ. ಬಿಕಾಸ್ ಇಟ್ಸ್ ಎ ಫಿಸಿಕಲ್ ಬಾಡಿ ಅಂದಮೇಲೆ ಇದರಲ್ಲಿ ಚಾರ್ಜಸ್ ಇರಲಿಕ್ಕೆ ಬೇಕು. ಚಾರ್ಜಸ್ ಇದೆ, ಇದರಲ್ಲಿ ಚಾರ್ಜ್ ಇದೆ, ಆದರೆ ಕರೆಂಟ್ ಇಲ್ಲ, ರೈಟ್ ಬಿ? ಸೊ ಚಾರ್ಜಸ್ ಇದೆ ಬಟ್ ದೇರ್ ಇಸ್ ನೋ ಕರೆಂಟ್, ರೈಟ್? ಸೊ ಇದರಲ್ಲಿ ಕರೆಂಟ್ ಹರಿಬೇಕಾಗಿತ್ತು ಅಂತಂದರೆ ಏನಾಗಬೇಕು? ಚಾರ್ಜಸ್ ಮೂವ್ ಆಗಬೇಕು, ಚಾರ್ಜಸ್ ಫ್ಲೋ ಆಗಬೇಕು. ನೋಡು, ದಿಸ್ ಈಸ್ ಅ ವೈರ್, ಇಟ್ ಹ್ಯಾವಿಂಗ್ ದ ಚಾರ್ಜಸ್. ಎಸ್, ದೇ ಮೇ ಬಿ ಫ್ಲೋವಿಂಗ್ ಆರ್ ದೇ ಮೇ ಬಿ ಅಟ್ ರೆಸ್ಟ್, ಬಟ್ ಇದರಲ್ಲಿ ಕರೆಂಟ್ ಇಲ್ಲ, ಶಾಕ್ ಇಲ್ಲ. ಸೊ ಇದರಲ್ಲಿ ಕರೆಂಟ್ ಫ್ಲೋ ಆಗಬೇಕಾಗಿತ್ತು ಅಂತಂದರೆ
ಇದರಲ್ಲಿ ಏನಾಗಬೇಕು, ಆ ಎಲೆಕ್ಟ್ರಾನ್ಗಳು ಮೂವ್ ಆಗಬೇಕು, ಚಾರ್ಜಸ್ಗಳು ಫ್ಲೋ ಆಗಬೇಕು. ಈ ಚಾರ್ಜಸ್ಸನ್ನು ಫ್ಲೋ ಮಾಡಲಿಕ್ಕೆ ನಾವೇನು ಮಾಡಬೇಕು, ವರ್ಕ್ ಮಾಡಬೇಕು. ಚಾರ್ಜಸ್ಸನ್ನು ಫ್ಲೋ ಮಾಡಲಿಕ್ಕೆ ವರ್ಕ್ ಮಾಡಬೇಕು, ಚಾರ್ಜಸ್ ಫ್ಲೋ ಆಗೋ ಥರ ಮಾಡಲಿಕ್ಕೆ ವರ್ಕ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಬಂತು, ದಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬರುತ್ತೆ. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಸ್ಟ್? ನಾವು ಫಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ದೆನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ electric a charge from infinite to a given point against the infinite to a given point against the electric field is called ಏನಂತ ಕರೀತೀರಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಏನದು ಸರಿಯಾಗಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡೋಣಂತೆ. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ದಿ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಚಾರ್ಜ್ ಫ್ರಮ್ ಇನ್ಫೈನೈಟ್ ಟು ದಿ ಗಿವನ್ ಪಾಯಿಂಟ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಒಂದು ಯಾವುದೋ ಒಂದು ಚಾರ್ಜ್ ಅದ ಕ್ಯೂ ಅನ್ನೋನು, ಎಲ್ಲದ ಈ ಕ್ಯೂ ಅನ್ನುವಂಥ ಚಾರ್ಜ್ ಇನ್ಫಿನಿಟಿ ಅನಂತದಲ್ಲಿ ಅದ. ಅದನ್ನ ಇಲ್ಲಿ ಒಂದು ಚಾರ್ಜ್ ಅದ ಅನ್ಕೋರಿ ಕ್ಯೂ, ಈ ಚಾರ್ಜ್ ಇದ್ರ ಸುತ್ತ ಏನು ಮಾಡ್ಲಿಕ್ಕತ್ತದ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ಲಿಕ್ಕತ್ತದ. ಓಕೆ, ಸೊ ಆ ಎಲೆಕ್ಟ್ರಿಕ್ ಫೀಲ್ಡ್ ರೇಂಜ್ ಐತಿ, ಇಲ್ಲೊಂದು ಪಾಯಿಂಟ್ ಪಿ ಐತಿ. ಇನ್ಫೈನೈಟ್ ಇಲ್ಲಿರುವಂಥ ಈ ಚಾರ್ಜನ್ನು ತಂದು ಇಲ್ಲಿ ಇಡ್ಲಿಕ್ಕೆ ಎಷ್ಟು ವರ್ಕ್ ಆಗ್ತದೆ ನೋಡು, ದ್ಯಾಟ್ ವರ್ಕ್ ಈಸ್ ಕಾಲ್ಡ್ ಆಸ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಅಂದರೆ ಎಲ್ಲೋ ಇರುವಂಥ ಚಾರ್ಜನ್ನು ಎಲ್ಲೋ ತಂದಿಡ್ಲಿಕ್ಕೆ ಮಾಡುವಂಥ ವರ್ಕಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ನೋಡ್ರಿ, ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು, ಓಕೆ, ಸೊ ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. Electric potential is equal to work done divided by charge transferred. Charge transferred. Potential is given by electric potential V antivi. V is equal to work done is W divided by charge transferred is Q. ಓಕೆ, ಸೊ ಹಾಗಾಗಿ ಎಸ್ ಐ ಯೂನಿಟ್ ಏನಾಗ್ತದೆ, ಜೌಲ್ ಪರ್ ಕೂಲಮ್ ಆಗ್ತದೆ. ಜೌಲ್ ಪರ್ ಕೂಲಮ್ ಆರ್ ಎಸ್ ಐ ಯೂನಿಟ್ ಸರಿಯಾಗಿ ನೋಡ್ರಿ, ವೋಲ್ಟ್. ನೀವೇನಂತಿರಲ್ಲ ವೋಲ್ಟೇಜ್, ದಟ್ ಈಸ್ ದ ವೋಲ್ಟ್. ಸೊ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗ್ತದೆ, ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ವೋಲ್ಟ್. ಅದನ್ನು ವಿ ಅಂತ ಬರೀತೀರಿ. ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ದಿ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಅ ಚಾರ್ಜ್ ಫ್ರಮ್ ಇನ್ಫೈನೈಟ್ ಟು ದಿ ಗಿವನ್ ಪಾಯಿಂಟ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. That is, electric potential is equal to work done by time charge transferred. V is equal to W divided by Q. So SI unit joule per coulomb ಹೇಳಬಹುದು, ಯಾಕೆ ವರ್ಕ್ದು ಜೌಲ್, ಕೂಲಮ್ ಚಾರ್ಜ್ದು ಕೂಲಮ್, ಹಾಗೆ ಜೌಲ್ ಪರ್ ಕೂಲಮ್ ಅಥವಾ ವೋಲ್ಟ್ ಅಂತ ಹೇಳ್ತೀರಿ, ಅದನ್ನು ವಿ ಇನ್ನು ಇಂಡಿಕೇಟ್ ಮಾಡ್ತೀರಿ. ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಯಿತು. ಹಾಗಿತ್ತಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಈಗ ಇಲ್ಲೊಂದು ಪಾಯಿಂಟ್ ಐತಿ, ಸೇ ಇಟ್ ಈಸ್ ಎ.
ಇಲ್ಲೊಂದು ಪಾಯಿಂಟ್ ಐತಿ, ಇದಕ್ಕೆ ನಾನು ಬಿ ಅಂತೀನಿ. ಓಕೆ, ಒಂದು ಚಾರ್ಜ್ ಇನ್ಫಿನೈಟ್ ಬದಲಿ ಈ ಸಾರಿ ಇಲ್ಲೈತಿ. ಓಕೆ, ಇಲ್ಲೈತಿ. ಇಲ್ಲಿಂದ ಇಲ್ಲಿಗೆ ತರಲಿಕ್ಕೆ ಮಾಡುವಂಥ ವರ್ಕಿಗೆ ನಾವೇನಂತ ಕರಿತೀವಿ, ಅಥವಾ ಇಲ್ಲಿಂದ ಇಲ್ಲಿಗೆ ಒಯ್ಲಿಕ್ಕೆ ಮಾಡುವಂಥ ವರ್ಕಿಗೆ ನಾವೇನಂತ ಕರಿತೀವಿ, ದಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅದರ ಡೆಫಿನೇಷನ್ ರೂಪದಲ್ಲಿ ಹೆಂಗೆ ಹೇಳ್ತೀರಿ ನೋಡ್ರಿ. ಡೆಫಿನೇಷನ್ ರೂಪದಲ್ಲಿ ದಿ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಅ ಚಾರ್ಜ್ from one point to the other point, one point to other is called ಏನಂತ ಕರಿತೀರಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀರಿ. ವಾಟ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್? ದಿ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಅ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬಳಸುವಂಥ ವರ್ಕಿಗೆ ನಾವೆಂತ ಕರಿತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ದಟ್ ಈಸ್ ವಿ ಎ ಬಿ, ಅಂದರೆ ಬಿ ಇಂದ ಎಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ವಿ ಎ ಬಿ ಇಸ್ ಈಕ್ವಲ್ ಟು ಡಬ್ಲ್ಯೂ, ದಟ್ ಈಸ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ದ ಚಾರ್ಜ್ ಆ್ಯಂಡ್ ವ್ಯಾಲ್ಯೂ ಆಫ್ ದ ಚಾರ್ಜ್. ಇದ್ರದ್ದು ಕೂಡ ಎಸ್ ಐ ಯೂನಿಟ್ ಏನಾಗ್ತದೆ, ವೋಲ್ಟ್ ಆಗ್ತದೆ. ಅದನ್ನು ಕ್ಯಾಪಿಟಲ್ ಲೆಟರ್ ವಿ ಲೇ ಇಂಡಿಕೇಶನ್ ಮಾಡ್ತೀವಿ. ದಿಸ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ಚಾರ್ಜ್ ಯಾವಾಗಲೂ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ, ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಎಲ್ಲಿ ಪೊಟೆನ್ಷಿಯಲ್ ಹೆಚ್ಚಿರ್ತದೆ ಅಲ್ಲಿಂದ ಲೋವರ್ ಪೊಟೆನ್ಷಿಯಲ್ಗೆ ಯಾವಾಗಲೂ ಚಾರ್ಜ್ ಏನಾಗ್ತದೆ, ಟ್ರಾನ್ಸ್ಫರ್ ಆಗ್ತದೆ. ಇಲ್ಲಿ ನೋಡ್ಬೋದು. ಸೊ ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 points and that is work done in transferring a charge from one point to another point. Electric potential difference between the 2 points is equal to work done divided by charge. V is equal to W by Q, that is W is equal to V into Q. ಇದನ್ನು ಫಸ್ಟ್ ಟೈಮ್ ಹೇಳಿದವರು ಯಾರು, ಅಲೆಕ್ಸಾಂಡರ್ ವೋಲ್ಟಾ ಅಂತ ಹೇಳ್ತಾನೆ. ಅಲೆಕ್ಸಾಂಡರ್ ವೋಲ್ಟಾ ಹೇಳಿದ್ದಕ್ಕೋಸ್ಕರ ಇದಕ್ಕೆ ವೋಲ್ಟ್ ಅಂತ ಎಸ್ ಐ ಯೂನಿಟ್ ಅನ್ನು ಇಡಲಾಗ್ತದೆ. ಅಂಡ್ ದಿಸ್ ವೋಲ್ಟೇಜ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ measured by a device called as the voltmeter. Electric potential difference is measured by a device called as the voltmeter. ಎದರಿಂದ ಅಳಿತಾರೆ ಬಿ, ವೋಲ್ಟ್ಮೀಟರ್ ಇಂದ ಅಳಿತಾರೆ. ಓಕೆ, ಇಲ್ಲಿ ನೋಡ್ಬೋದು. ದಿಸ್ ಇಸ್ ದ ವೋಲ್ಟ್ಮೀಟರ್. This voltmeter is always connected in parallel with the circuit. ಸರ್ಕ್ಯೂಟ್ ಅಲ್ಲಿ ಯಾವಾಗಲೂ ಇದನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಈಗ ಇಲ್ಲಿ ಐತಲ್ಲ, ಇಲ್ಲಿ ಇತ್ತು ಅಂತಂದರೆ ಇಲ್ಲಿ ಕನೆಕ್ಟ್ ಮಾಡ್ತಾರೆ ವೋಲ್ಟ್ಮೀಟರನ್ನು. ಅದೇ ಆಮ್ಮೀಟರ್ ಇತ್ತಂದರೆ ಇಲ್ಲಿ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತಾರೆ. ಬಟ್ ವೋಲ್ಟ್ಮೀಟರನ್ನು ಯಾವಾಗಲೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ ಒಂದು ಸರ್ಕ್ಯೂಟ್ ಒಳಗೆ. ಅರ್ಥ ಆಯ್ತಾ? ನಿಮಗೆ ಎಕ್ಸಾಮಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನೆ, ಡಿಫೈನ್ 1 ವೋಲ್ಟ್ ಅಂತಾನೆ. ಡಿಫೈನ್ 1 ವೋಲ್ಟ್. ಏನು 1 ವೋಲ್ಟ್ ಅಂತಂದರೆ, ಏನು ಕೇಳ್ತಾನೆ ಕ್ವಶನ್, ಡಿಫೈನ್ 1 ವೋಲ್ಟ್. ಏನದ ನಮಗೆ ಫಾರ್ಮುಲಾ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಅದು ವಿ ಇಸ್ ಈಕ್ವಲ್ ಟು 1 ವೋಲ್ಟ್ ಆಗಬೇಕಾಗಿತ್ತು ಅಂದರೆ ಏನಾಗಬೇಕು, ಇಫ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಗಬೇಕು, 1 ಜೌಲ್ ಆಗಬೇಕು. ಕ್ಯೂ ಇಸ್ ಈಕ್ವಲ್ ಟು ಏನಾಗಬೇಕು, 1 ಕೂಲಮ್ ಆಗಬೇಕು. ಹಾಗೆ ನೋಡ್ರಿ, ವಿ ಇಸ್ ಈಕ್ವಲ್ ಟು 1 ಜೌಲ್ ಬೈ 1 ಕೂಲಮ್ ಅಂದರೆ 1 ಜೌಲ್ ಪರ್ ಕೂಲಮ್. ಜೌಲ್ ಪರ್ ಕೂಲಮ್ ಅಂದ್ರೂ ಒಂದೇ, ಅಥವಾ ವೋಲ್ಟ್ ಅಂದ್ರೂ ಒಂದೇ. 1 ವೋಲ್ಟ್ ಬಂತಲ್ಲ. ಸೊ ಅದನ್ನೇ ಡೆಫಿನಿಷನ್ ರೂಪದಲ್ಲಿ ಬರೀಬೇಕು ನಾವೀಗ. ಹೆಂಗೆ ಬರೀತೀರಿ ನೋಡ್ರಿ. ದಿ ಇಫ್ 1 joule work is done in transferring a charge of 1 coulomb, then electric potential
is 1 volt. Electric potential is 1 volt yavaga if 1 joule of work is done in transferring a charge of 1 coulomb. 1 coulomb charge transfer ಮಾಡಲಿಕ್ಕೆ 1 joule work ಆಯಿತು ಅಂತಂದ್ರೆ then electric potential ಎಷ್ಟಿರ್ತಪ್ಪ 1 volt ಇರ್ತದೆ. ಓಕೆ 1 volt ಗೆ ಡೆಫಿನಿಷನ್. ಓಕೆ ಇಲ್ಲೊಂದು ಪ್ರಾಬ್ಲಮ್ ನೋಡೋಣ ಈಗ. How much work is done in moving a charge 2 coulomb across 2 points having the potential difference 12 volt. ಏನು ಕೊಟ್ಟಾನ ಇಲ್ಲಿ potential difference V is equal to 12 volt ಕೊಟ್ಟಾನ and charge Q is equal to ಎಷ್ಟು ಕೊಟ್ಟಾನ 2 ಕೊಟ್ಟಾನ. ಏನು ಕಂಡುಹಿಡಿ ಅಂತ ಹೇಳ್ತಾನೆ W is equal to S2 ಅಂತ ಕೇಳ್ತಾನೆ. ವೆರಿ 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 ಸಿಂಪಲ್ ಪ್ರಾಬ್ಲಮ್ ಐತಿ. ಸೊ ಸಾಲ್ವ್ ಮಾಡೋಣ. ಏನೇನು ಕೊಟ್ಟಿದ್ದಾನೋ ಒಂದು ಕಡೆ ಬರ್ಕೊಂಡ್ಬಿಡ್ತೀನಿ. Q is equal to ಎಷ್ಟು ಕೊಟ್ಟಾನ 2 coulomb and V is equal to ಎಷ್ಟು ಕೊಟ್ಟಾನ that is V is equal to 12 volt. 12 volt ಕೊಟ್ಟಲ್ಲ potential difference. V is equal to 12 volt. W is equal to S2 ಅಂತ ಕೇಳ್ತಾನೆ. ಸೊ ನಾವು ಮೊದಲು ಬರಿತೀವಿ we have the formula V is equal to W by Q. ಸೊ W is how much? W is ನಮ್ಗೆ ಗೊತ್ತಿಲ್ಲ ಅದನ್ನೇ ಕಂಡುಹಿಡಿಬೇಕು. ಸೊ W divided by Q ಇದೆ. W is equal to ಏನಾಯಿತು ಫಾರ್ಮುಲಾ V into Q ಆಯಿತು. V is how much? 12 into Q is how much? That is 2. It is equal to ಎಷ್ಟು ಆಯಿತು 24 watt. Sorry 24 joule. 24 joule. Okay. So this is the problem 24 joule. Okay na? Now ಆಗ್ತಾನೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಏನು ಅಂತ ಕಲ್ತೀವಿ. ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? A closed continuous path of the electric current is called as the electric circuit ಅಂತಂದ್ವಿ. ಸೊ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡೈಗ್ರಾಮ್ ತೆಗೆದ್ವಿ ಅಂತಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಕಾಂಪೋನೆಂಟ್ಗಳು ಯೂಸ್ ಆಗ್ತಾವು. ಆ ಕಾಂಪೋನೆಂಟ್ಗಳಿಗೆ ಕೆಲವೊಂದಿಷ್ಟು ಸಿಂಬಾಲ್ಗಳು ಇರ್ತಾವು. ಸೊ ಹೆನ್ಸ್ ಲೆಟ್ ಅಸ್ ಡಿಸ್ಕಸ್ ದಿ ಕಾಂಪೋನೆಂಟ್ಸ್ ಅಂಡ್ ಸಿಂಬಾಲ್ಸ್ ಆಫ್ ದಿ ಎಲೆಕ್ಟ್ರಿಕ್ ಡೆವೈಸಸ್. ಒಂದನೇದು ಎಲೆಕ್ಟ್ರಿಕ್ ಸೆಲ್. ವಾಟ್ ಈಸ್ ಎಲೆಕ್ಟ್ರಿಕ್ ಸೆಲ್? Cell is a device that used to maintain the steady current in the circuit. ಒಂದು ಸರ್ಕ್ಯೂಟ್ ಒಳಗೆ ಸ್ಟಡಿ ಕರೆಂಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಬಳಸುವಂತ ಒಂದು ಡಿವೈಸ್ಗೆ ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಸೊ ಎಲ್ಲವನ್ನು ಒನ್ ಬೈ ಒನ್ ಮುಗಿಸ್ಕೊಂಡ್ಬಿಡೋಣ. ಫಸ್ಟ್ ಒನ್ ಈಸ್ ದ ಸೆಲ್. ಸೊ ವಾಟ್ ಈಸ್ ಸೆಲ್? ಅ ಡಿವೈಸ್ ದಟ್ ಈಸ್ ಯೂಸ್ಡ್ to maintain the steady current in the circuit. ಸರ್ಕ್ಯೂಟ್ ಒಳಗೆ ಸ್ಟಡಿ ಕರೆಂಟ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಬಳಸುವಂತ ಒಂದು ಡಿವೈಸ್ಗೆ ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಿಕ್ ಸೆಲ್ಗೆ ದಿಸ್ ಇಸ್ ಅ ಸಿಂಬಾಲಿಕ್ ರಿಪ್ರೆಸೆಂಟೇಷನ್. ಇದು ಲಾಂಗ್ ಲೈನ್ ಏನೈತಿ ಪಾಸಿಟಿವ್ ಇರ್ತದೆ, ಶಾರ್ಟ್ ಲೈನ್ ಏನಿರ್ತದೆ ನೆಗೆಟಿವ್ ಇರ್ತದೆ. ಓಕೆ, ದಿಸ್ ಈಸ್ ದ ಸೆಲ್. ನೆಕ್ಸ್ಟ್ ಒನ್ ಬ್ಯಾಟರಿ. ಬ್ಯಾಟರಿ ಏನು? ಕಾಂಬಿನೇಷನ್ ಆಫ್ cells is called ಬ್ಯಾಟರಿ ಅಂತ ಕರಿತೀರಿ. ಕಾಂಬಿನೇಷನ್ ಆಫ್ ಸೆಲ್ಸ್ ಈಸ್ ಕಾಲ್ಡ್ ಆಸ್ ದಿ ಬ್ಯಾಟರಿ. ಈಗ ಒಂದು ಸೆಲ್, ಈಗ ಮತ್ತೊಂದು ಸೆಲ್, ಈಗ ಮತ್ತೊಂದು ಸೆಲ್, ಈಗ ಮತ್ತೊಂದು ಸೆಲ್, ಇಂಥ ಅನೇಕ ಸೆಲ್ಗಳು ಸೇರಿಕೊಂಡು ಏನಾಗ್ತದಪ್ಪ ಇದು ಬ್ಯಾಟ್ರಿ ಆಗ್ತದೆ. ಅದನ್ನು ಬ್ಯಾಟ್ರಿ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ದಿ ಬ್ಯಾಟ್ರಿ ಅಂತ ಹೇಳ್ತೀರಿ. ಓಕೆ, ಸೊ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಬ್ಯಾಟ್ರಿ. ನೆಕ್ಸ್ಟ್ ಯಾವ್ದೈತಿ? ದಟ್ ಈಸ್ ಪ್ಲಗ್ ಕೀ ಆರ್ ಅ ಸ್ವಿಚ್ ಅಂತ ಹೇಳ್ತೀರಿ. ಪ್ಲಗ್ ಕೀ ಆರ್ ಅ ಸ್ವಿಚ್. ನೋಡು, ದಿಸ್ ಪ್ಲಗ್ ಕೀ ಆರ್ ಅ ಸ್ವಿಚ್, ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ದಿ ಕರೆಂಟ್ ಇನ್ ದ ಸರ್ಕ್ಯೂಟ್. ಸರ್ಕ್ಯೂಟಿನ ಕರೆಂಟನ್ನು ಮೇಂಟೈನ್ ಮಾಡುವಂಥದ್ದು, ಅಂದರೆ ಕರೆಂಟನ್ನು ಆನ್ ಆಫ್ ಮಾಡುವಂಥದ್ದು, ಸರ್ಕ್ಯೂಟನ್ನು ಆನ್ ಆಫ್ ಮಾಡುವಂಥ ಒಂದು ಡೆವೈಸ್ ಇದು ಪ್ಲಗ್ ಕೀ ಅಂತಂದರೆ. ಸೊ ಪ್ಲಗ್ ಕೀ ಓಪನ್ ಇತ್ತು ಅಂತಂದರೆ ಈ ಥರ ಸಿಂಬಾಲ್ ಯೂಸ್ ಮಾಡ್ತೀರಿ. ಅದೇ ಕ್ಲೋಸ್ ಅಂದಾಗ ನಡು ಡಾಟ್ ಕೊಡ್ತೀರಿ. ಕ್ಲೋಸ್, ಪ್ಲಗ್ ಕೀ ಕ್ಲೋಸ್ ಅಂದಾಗ ಆ ಥರ. ಆ್ಯಂಡ್ ವೈರ್ ಜಾಯಿಂಟ್ ಅಂದಾಗ, ಈಗ ವೈರ್ ಜಾಯಿಂಟ್ ಹಿಂಗೊಂದು ವೈರ್ ಹೋಗಿದೆ, ಇಲ್ಲಿ ಬಂದು ಇಲ್ಲೊಂದು ಜಾಯಿಂಟ್ ಆಗಿದೆ ಅಂತ ತೋರಿಸೋದು. ಅಕಸ್ಮಾತ್ ವೈರ್ ಜಾಯಿನ್ ಆಗದೇನೆ ಹೋಗಿದೆ ಅಂತ ಅಂದಾಗ
ಹಿಂಗೆ ಬಂದು ಇಲ್ಲಿ ಮೇಲೆ ಈ ಕಡೆ ಅಂದರೆ ಜಾಯಿನ್ ಆಗದೇನೆ ಹೋಗಿದೆ. ಎಲೆಕ್ಟ್ರಿಕ್ ಬಲ್ಬ್ ಸಿಂಬಾಲ್ ಹಿಂಗೆ ಬರೀಬೋದು ಅಥವಾ ಬಲ್ಬ್ದ ಒಂದು ಡಯಾಗ್ರಾಮನ್ನು ತೆಗಿಬೋದು. ಓಕೆ ಸರ್, ರೆಸಿಸ್ಟೆನ್ಸ್ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೆಸಿಸ್ಟೆನ್ಸ್ ಬಗ್ಗೆನೇ ಕಲಿತೀವಿ. ರೆಸಿಸ್ಟೆನ್ಸ್ ಸಿಂಬಾಲ್. ಸೊ ರೆಸಿಸ್ಟೆನ್ಸ್ ಸಿಂಬಾಲ್ ಅಕಸ್ಮಾತ್ ಇಟ್ ಇಸ್ ಕಾನ್ಸ್ಟೆಂಟ್ ರೆಸಿಸ್ಟೆನ್ಸ್ ಬಟ್ ವೇರಿಯಬಲ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ದಿ ರಿಯೋಸ್ಟ್ಯಾಟ್. ವೇರಿಯಬಲ್ ರೆಸಿಸ್ಟೆನ್ಸ್ಗೆ ಏನಂತೀವಿ? ರಿಯೋಸ್ಟ್ಯಾಟ್. ರೆಸಿಸ್ಟೆನ್ಸ್ ತೆಗೆದು ಅದ್ರ ಮೇಲೆ ಈ ಥರ ಲೈನ್ ಹಾಕಿರಬೇಕು, ಅದು ವೇರಿಯೇಷನ್ ಇಂಡಿಕೇಟ್ ಮಾಡುತ್ತೆ. ವೇರಿಯಬಲ್ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ದಿ ರಿಯೋಸ್ಟ್ಯಾಟ್. ಅದರ ಸಿಂಬಾಲ್ ಈ ಥರ ಬರಿತೀವಿ. ಆಮ್ಮೀಟರ್ ಸಿಂಬಾಲ್ ಈ ಥರ ಬರಿತೀರಿ, ಪ್ಲಸ್ ಆ್ಯಂಡ್ ಮೈನಸ್. ವೋಲ್ಟ್ ಮೀಟರ್ ಸಿಂಬಾಲನ್ನು ಈ ಥರ ಬರಿತೀರಿ, ದಟ್ ಈಸ್ ಪ್ಲಸ್ ಆ್ಯಂಡ್ ಮೈನಸ್. ಸೊ ದೀಸ್ ಆರ್ ದ ಸರ್ಕ್ಯೂಟ್ ಸಿಂಬಾಲ್ಸ್ ಆ್ಯಂಡ್ ದೇರ್ ಕಾಂಪೊನೆಂಟ್ಸ್ ಆ್ಯಂಡ್ ದೇರ್ ಸಿಂಬಾಲ್ಸ್ ಬಗ್ಗೆ ಆಯಿತು. ಓಕೆನಾ? ನೆಕ್ಸ್ಟ್ ಓಮ್ಸ್ ಲಾ. ಇಷ್ಟೊತ್ತಾಗಿದ್ದರಲ್ಲಿ ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಆಸ್ಕ್ ದೆನ್ ಕೇಳ್ರಿ, ಅದರ್ವೈಸ್ ಮುಂದಕ್ಕೆ ಹೋಗ್ಬಿಡೋಣಂತೆ. Okay, next one is the Ohm's law. ಜಾರ್ಜ್ ಸೆಮನ್ ಓಮ್ ಅನ್ನುವಂಥ ಸೈಂಟಿಸ್ಟ್, ಜರ್ಮನಿ ಸೈಂಟಿಸ್ಟ್ ಏನು ಮಾಡ್ತಾನೆ, ಒಂದು ಲಾ ಕೊಡ್ತಾನೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಓಮ್ಸ್ ಲಾ. ಸೊ ವಾಟ್ ಈಸ್ ಓಮ್ಸ್ ಲಾ ಸ್ಟೇಟ್ಸ್? ಓಮ್ಸ್ ಲಾ ಸ್ಟೇಟ್ಸ್ ದಟ್ the potential difference across the ends of the metallic wire in an electric circuit is directly proportional to the current flowing through it until temperature and pressure and other physical conditions are constant. You know, Ohm's law states that the potential difference across the ends of the metallic wire in an electric circuit is directly proportional to the current flowing through the conductor provided temperature, pressure and other physical conditions are constant. Temperature, pressure ಮತ್ತು ಉಳಿದ ಫಿಸಿಕಲ್ ಕಂಡೀಷನ್ಗಳು ಏನಿರಬೇಕು? ಕಾನ್ಸ್ಟೆಂಟ್ ಇರಬೇಕು. ಸೊ ಆವಾಗ V ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I ಇರ್ತದೆ. ದಟ್ ಈಸ್ ದ ಓಮ್ಸ್ ಲಾ. ಸೊ ಏನು ಹೇಳ್ತದೆ ಓಮ್ಸ್ ಲಾ? Ohm's law, it states that the electric potential across the metallic conductor ಅಥವಾ metallic wire in a circuit is always directly proportional to directly proportional to current flowing through it. Current through it ಯಾವಾಗ? provided temperature, pressure and other physical conditions are constant. ಏನು? ಸೊ ಅಕಾರ್ಡಿಂಗ್ ಟು ಲಾನೇ ಹೋಗೋಣ. ಏನೈತೆ ಅಂತಂದ್ರೆ V is proportional to I ಇರ್ತದೆ ಅಷ್ಟೇ. According to Ohm's law, it states that the electric potential across the metallic conductor or a wire in an electric circuit is always directly proportional to the current through it provided
temperature, pressure and other physical conditions are constant. That is V is directly proportional to I irtada. So V is directly proportional to I irtada. Therefore V is equal to proportionality symbol tagitini, ಒಂದು ಕಾನ್ಸ್ಟೆಂಟ್ ತಗೋತೀನಿ and I ಅಂತೀನಿ. That is V is equal to I into R ಅಂತೀನಿ. Okay, where R represents constant. R is a constant of proportionality. And is called constant of proportionality and is called resistance of a conductor. Resistance of the conductor ಅಂತ ಕರೀತೀರಿ. R ಅಂದ್ರೆ ಏನು? It is a constant of proportionality. ಆ ಕಾನ್ಸ್ಟೆಂಟ್ ಏನಂತ ಕರೀತೀರಿ? Resistance of the conductor. V is equal to ಏನು ಬಂತು? R ಬಂತು. This is the Ohm's law. So Ohm's law ಇಲ್ಲಿ ನೋಡಬಹುದು. So V equal to IR, I equal to V by R ಅಂತ ಬರೀತೀರಿ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ನೋಡ್ರಿ. ಕರೆಂಟ್ ವರ್ಸಸ್ ವೋಲ್ಟೇಜ್ ನಾವು ಗ್ರಾಫ್ ಹಾಕಿದಾಗ ಹೆಂಗೆ ಕರೆಂಟ್ ವೋಲ್ಟೇಜ್ ಹೆಚ್ಚಾಗ್ತದೋ ಹಂಗೆ ಕರೆಂಟ್ ಕೂಡ ಹೆಚ್ಚಾಗ್ತದ. ಪ್ರಪೋರ್ಷನಲ್ ಅದ. ಡೈರೆಕ್ಟ್ಲಿ V is directly proportional to I ಅದ. ಸೊ ದಿಸ್ ಇಸ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಪ್ರಪೋರ್ಷನಾಲಿಟಿ ಐತಲ್ಲ ಅದಕ್ಕೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಹಿಂಗೆ ಬರುತ್ತೆ. ಇದು ಇಂಪಾರ್ಟೆಂಟ್ ಐತಿ. graphical representation of VI graph for the Ohm's law. VI graph for the Ohm's law ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಇವಾಗ ತಾನೇ ಏನು ಹೇಳಿದ್ವಿ? ಆರ್ ಬಗ್ಗೆ ಕಲ್ತೀವಿ. ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಕಲಿಯೋಣ. ವಾಟ್ ಈಸ್ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಅಂದ್ರೆ ಏನು? ಸೊ ವಿ ಈಕ್ವಲ್ ಟು ಐ ಆರ್ ಬಂದಿದೆ. ಇಲ್ಲಿ ಆರ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್. ವಿ ಹ್ಯಾವ್ V is equal to IR, therefore R is equal to V by I ಅಂತ ಹೇಳ್ತೀವಿ. ರೈಟ್? ಹಂಗಿತ್ತಂದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಏನು? ವಾಟ್ ಈಸ್ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಅಂದ್ರೆ ಏನು? ದ ರೇಷಿಯೋ of electric potential to the current through the conductor. The ratio of electric potential to the current through the conductor is called ಎಂತ ಕರೀತೀರ ಬದಕ? ರೆಸಿಸ್ಟೆನ್ಸ್. is called resistance. That is R is equal to V by I ಅಂತ ಕರೀತೀರಿ. ಸೊ ಈ ಇಕ್ವೇಶನ್ ಅನ್ನು ಗಮನಿಸ್ರಿ. R is directly proportional to V, but R is inversely proportional to I ಅದ. ಅಂದ್ರೆ ಅರ್ಥ ಏನು? I ಹೆಚ್ಚಾದಂಗ R ಏನಾಗ್ತದ? ಕಡಿಮೆ ಆಗ್ತದ. As I increases, R decreases. It means R ಹೆಚ್ಚಾದಂಗ ಕರೆಂಟ್ ಏನಾಗ್ತದ? ಕಡಿಮೆ ಆಗ್ತದ. ಒಂದು ಕಂಡಕ್ಟರ್ ಐತಿ. ಇದರಲ್ಲಿ R ಏನಾಗ್ತದ? ಹೆಚ್ಚು ಮಾಡ್ತೇನೆ. ಅವಾಗ ಇದ್ರಾಗ ಹರಿಯುವಂಥ ಕರೆಂಟ್ ಪ್ರಮಾಣ ಏನಾಗ್ತದ? ಆಟೋಮೆಟಿಕ್ಲಿ ಡೌನ್ ಆಗ್ತದೆ. As R increases, current through the circuit decreases. It means resistance is nothing but the opposition to the flow of current. ಕರೆಂಟ್ ಫ್ಲೋ ಆಗಲಿಕ್ಕೆ ಅಪೋಸ್ ಮಾಡ್ತದ ಯಾವುದು? ಈ ರೆಸಿಸ್ಟೆನ್ಸ್. ಅರ್ಥ ಆಗೈತಿ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ. ಓಕೆ, ಇಲ್ಲೊಂದು ಡಿವೈಸ್ ಬರುತ್ತೆ. ಸೊ ರೆಸಿಸ್ಟರ್ ಅಂತ ಬರುತ್ತೆ. ವಾಟ್ ಆರ್ ದ ರೆಸಿಸ್ಟರ್ಸ್? ಡಿವೈಸಸ್ ದಟ್ ಅಪೋಸಸ್ ದ ಫ್ಲೋ ಆಫ್ ಕರೆಂಟ್ ಕಾಲ್ಡ್ ಆಸ್ ದಿ ರೆಸಿಸ್ಟರ್ಸ್. ದ ಡಿವೈಸಸ್ ದಟ್ ಅಪೋಸಸ್ ದ ಫ್ಲೋ ಆಫ್ ಕರೆಂಟ್ ಕಾಲ್ಡ್ ಆಸ್ ದಿ ರೆಸಿಸ್ಟರ್ ಅಂತ ಕರಿತೀವಿ. ದೀಸ್ ಆರ್ ದ ರೆಸಿಸ್ಟರ್ಸ್. ಇವುಗಳ ಮೇಲೆ ಕಲರ್ ಕೋಡ್ಸ್ ಅದಾವ, ಕಾಣ್ತಾವಲ್ಲ? ಕಲರ್ ಕೋಡ್ಸ್ ಅದಾವ. ದೀಸ್ ಆರ್ ದ ರೆಸಿಸ್ಟರ್ಸ್. ಇಫ್ ದೇ ಹ್ಯಾವಿಂಗ್ ದ ಫಿಕ್ಸ್ಡ್ ರೆಸಿಸ್ಟೆನ್ಸ್, ದೆನ್ ದ ರೆಸಿಸ್ಟರ್ಸ್.
if they having variable, its resistance can be varied, ವೇರಿ ಮಾಡ್ಬೋದಾಗಿತ್ತು ಅಂತಂದರೆ, so the such variable resistor is called as the rheostat. ವೇರಿಯಬಲ್ ರೆಸಿಸ್ಟರ್ ಈಸ್ ಕಾಲ್ಡ್ ಆಸ್ ದಿ ರಿಯೋಸ್ಟ್ಯಾಟ್ ಅಂತ ಕರಿತೀವಿ. ವೇರಿಯಬಲ್ ರೆಸಿಸ್ಟರ್ ಈಸ್ ಕಾಲ್ಡ್ ಆಸ್ ದಿ ರಿಯೋಸ್ಟ್ಯಾಟ್. ಈ ಥರ ಇರುತ್ತೆ ರಿಯೋಸ್ಟ್ಯಾಟ್. ಓಕೆ, ಈ ಥರ ಇರುತ್ತೆ. ಓಕೆ, ಸೊ ರೆಸಿಸ್ಟೆನ್ಸ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ. ಏನು, ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಓಕೆ, ಹಾಗಿತ್ತ ಎಸ್ ಐ ಯೂನಿಟ್ ಏನು? ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್, ಈಗ ವೋಲ್ಟ್ ಐ ಬೈ ಆಂಪಿಯರ್, ವೋಲ್ಟ್ ಪರ್ ಆಂಪಿಯರ್ ಅನ್ಬೋದು, ವೋಲ್ಟ್ ಪರ್ ಆಂಪಿಯರ್, ರೈಟ್? ಆರ್ ಇದಕ್ಕೆ ಇನ್ನೊಂದು ಎಸ್ ಐ ಯೂನಿಟ್, ಈಗ ಓಮ್ ಅಂತೀವಿ, ಸಿಂಬಾಲಿಕಲಿ ಅದನ್ನು ಈ ಥರ ಬರಿತೀವಿ, ಓಮ್. ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್, ವೋಲ್ಟ್ ಪರ್ ಆಂಪಿಯರ್ ಅಥವಾ ಓಮ್ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟರ್. ಹೌದು, ಯಾವುದು? ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ಓಮ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಇದು. ಓಕೆ, ನಿಮ್ಗೆ ಎಕ್ಸಾಂಪಲ್ ಕೇಳ್ತಾನೆ, ಡಿಫೈನ್ 1 ಓಮ್. 1 ಓಮ್ ಅನ್ನ ಡೆಫಿನಿಷನ್ ಬರೀರಿ ಅಂತ ಕೇಳ್ತಾನೆ ಎಕ್ಸಾಂಪಲ್. ಹೆಂಗೆ ಬರೀತೀರಿ? ಇಲ್ಲೇ ತಗೊಳ್ಳೋಣ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಹೌದಾ? ನೋಡ್ರಿ ಇದ್ರೊಳಗೆ, ಇಫ್ ವಿ ಈಸ್ ಈಕ್ವಲ್ ಟು 1 ವೋಲ್ಟ್ ಆ್ಯಂಡ್ ಐ ಈಸ್ ಈಕ್ವಲ್ ಟು 1 ಆಂಪಿಯರ್ ತುಂಬಿಟ್ರೆ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ? 1 ವೋಲ್ಟ್ ಡಿವೈಡೆಡ್ ಬೈ 1 ಆಂಪಿಯರ್. ಹೌದು, 1 ವೋಲ್ಟ್ ಪರ್ ಆಂಪಿಯರ್ ಈಸ್ ಈಕ್ವಲ್ ಟು ಏನಾಯಿತು? 1 ಓಮ್ ಆಯಿತು, ರೈಟ್ ಬಿ? ಹಾಗಿದ್ದ ಹೆಂಗೆ ಡಿಫೈನ್ ಮಾಡ್ತೀರಿ? ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ 1 ಓಮ್ ಡಿಫೈನ್ ಮಾಡಬೇಕು. If the potential difference of 1 volt and 1 ampere, then the resistance of the conductor is said to be 1 volt, 1 ohm. If the potential difference is 1 volt and current is 1 ampere, then the resistance is said to be 1 ohm. That is 1 ohm is equal to 1 volt divided by 1 ampere. That is the SI unit of resistance. Next, the factors on which the resistance depends. Factors on which the resistance depends. Note the factors on which resistance depends. Resistance of the conductor depends on its length. It depends on its area of cross section. It depends on nature of the material with which the resistance is made. Resistance of the conductor either ಮೇಲೆ ಡಿಪೆಂಡ್ ಅದ, ಲೆಂತ್ ಮೇಲೆ ಡಿಪೆಂಡ್ ಅದ, ಆ್ಯಂಡ್ ಇಟ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಅದ, ಅಥವಾ ನೇಚರ್ ಆಫ್ ದ ಮಟೀರಿಯಲ್, ಯಾವ ಮಟೀರಿಯಲ್ ಮಾಡಲಾಗಿದೆ ಅದರ ಮೇಲೆ ಡಿಪೆಂಡ್ ಅದ. ದ ಫ್ಯಾಕ್ಟರ್ಸ್ ಆನ್ which resistance of a conductor depends. ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಅದ ನೋಡ್ತಾ ಹೋಗ್ರಿ. ಒಂದನೇದ್ದು resistance of a conductor directly proportional to the length of the conductor. ಇದರ ಮೇಲೆ ಡಿಪೆಂಡ್ ಅದ, length of the conductor ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದಿ ಕಂಡಕ್ಟರ್. ಅಂದರೆ ಅರ್ಥ ಏನು? ಈಗ ಒಂದು ಕಂಡಕ್ಟರ್ದು ಲೆಂತ್ ಇಷ್ಟದ, ಎಲ್ಲದ L1 ನಾನು, ಇದರದ್ದು ರೆಸಿಸ್ಟೆನ್ಸ್ R1 ಐತಿ. ಲೆಂತ್ ಡಬಲ್ ಆಯಿತು ಅಂತಂದರೆ, ಲೆಂತ್ ಡಬಲ್ ಆಯಿತು 2L1 ಆಯಿತು ಅಂದರೆ ರೆಸಿಸ್ಟೆನ್ಸ್ ಕೂಡ ಏನಾಗ್ತದೆ 2R1 ಆಗ್ತದೆ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಲೆಂತ್ ಮೇಲೆ ಡಿಪೆಂಡ್ ಅದ, ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ. ದಟ್ ಈಸ್ R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L. ಇಕ್ವೇಶನ್ ನಂಬರ್ 1 ಅಂತೀನಿ. 1ನೇ ಪಾಯಿಂಟ್. ಎರಡನೇದ್ದು
ಎರಡನೇದು it is, that is resistance is directly proportional to, sorry, inversely proportional to, is inversely proportional to the area of cross section. Area of cross section of the conductor. So R is inversely proportional to area of cross section of the conductor. ನೋಡು, ಒಂದನೇದ್ದು it depends on the length. ಲೆಂತ್ ಹೆಚ್ಚಾದಂಗ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗ್ತದೆ. ಎರಡನೇದು ಡಿಪೆಂಡ್ಸ್ ಆನ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಈ ವೈರ್ ಅದ, ಈ ವೈರ್ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಯಾವುದು? ಇದು ಮುಂದ್ಗಡೆ ಇರುವಂಥದ್ದು. ಮುಂದ್ಗಡೆ ಇದು ಎಷ್ಟು ದಪ್ಪ ಇರ್ತದೆ ನೋಡು, ಅದ್ರ ಮೇಲೆ. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಆ್ಯಂಡ್ ಮೂರನೇದು ಇದು ಎದ್ರ ಮೇಲೆ ಡಿಪೆಂಡ್ ಅದ? ದ ಟೈಪ್ ಆಫ್ ಮಟೀರಿಯಲ್ ಬೈ ವಿಚ್ ಇಟ್ ಈಸ್ ಮೇಡ್. ಎಂಥ ಮಟೀರಿಯಲಿಂದ ಆ ರೆಸಿಸ್ಟೆನ್ಸ್ ಮಾಡಲಾಗ್ಯದ ಅದ್ರ ಮೇಲೆ ಕೂಡ ಡಿಪೆಂಡ್ ಇರ್ತದೆ. ಈಗ ಇವೆರಡು ಇಕ್ವೇಷನ್ಸನ್ನು ನಾವು ಕಂಬೈನ್ ಮಾಡೋಣ. ಕಂಬೈನಿಂಗ್ ಇಕ್ವೇಷನ್ 1 and 2. ಈ ಇಕ್ವೇಷನ್ 1, 2 ಎರಡು ಕಂಬೈನ್ ಮಾಡಿದರೆ ಏನಿತ್ತು ನೋಡು, ಆರ್ ಈಸ್ ಪ್ರಪೋರ್ಷನಲ್ ಟು ಎಲ್ ಆ್ಯಂಡ್ ಪ್ರಪೋರ್ಷನಲ್ ಟು 1/a. L/a ಆಯಿತು. ಸೊ ದೇರ್ಫಾರ್ ಆರ್ ಈಸ್ ಪ್ರಪೋರ್ಷನಲ್ ಟು, ಈಗ ಇಲ್ಲಿ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದು ಬಿಡ್ತೇನೆ. ಹೌದು, ಆರ್ ಈಸ್ ಈಕ್ವಲ್ ಟು ರೋ L/a ಅಂತ ಬಂತು. ಹೌದು, ಇಲ್ಲಿ ರೋ ಅಂದ್ರೆ ಏನು? ರೋ ಮೀನ್ಸ್, ರೋ ಅಂತಂದ್ರೆ ಇಟ್ ಈಸ್ ದ ಕಾನ್ಸ್ಟಂಟ್ ಆಫ್ ಪ್ರಪೋರ್ಷನಾಲಿಟಿ. ರೋ ಈಸ್ ದ ಕಾನ್ಸ್ಟಂಟ್ ಆಫ್ ಪ್ರಪೋರ್ಷನಾಲಿಟಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ದಿ ರೆಸಿಸ್ಟಿವಿಟಿ ಆಫ್ ದಿ ಮಟೀರಿಯಲ್. ರೋಗೆ ಏನಂತ ಕರಿತೀವಿ? ರೆಸಿಸ್ಟಿವಿಟಿ ಆಫ್ ದಿ ಮಟೀರಿಯಲ್ ಅಂತ ಕರಿತೀವಿ. ರೆಸಿಸ್ಟಿವಿಟಿ ಆಫ್ ದಿ ಮಟೀರಿಯಲ್ ಆಫ್ ದಿ ಕಂಡಕ್ಟರ್. ಇದು ಯಾವಾಗಲೂ ಕಾನ್ಸ್ಟೆಂಟ್ ಇರ್ತದೆ. ಪರ್ಟಿಕ್ಯುಲರ್ ಮಟೀರಿಯಲ್ಗೆ ರೆಸಿಸ್ಟಿವಿಟಿ ಯಾವಾಗಲೂ ಕಾನ್ಸ್ಟೆಂಟ್ ಇರ್ತದೆ. ತಿಳಿತಾ? ಸೊ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆಫ್ ದ ಕಂಡಕ್ಟರ್. ಇದನ್ನು ಹೆಂಗೆ ಡಿಫೈನ್ ಮಾಡ್ತೀವಿ? ದ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಫಾರ್ ಅ ಗಿವನ್ ಕ್ರಾಸ್ ಸೆಕ್ಷನಲ್ ಏರಿಯಾ ಈಸ್ ಕಾಲ್ಡ್ ಆಸ್ ದಿ resistivity. The resistance per unit area, per unit length for a given area of cross section of the conductor is called as the resistivity anta karitivi. Okay, so idr mele ondistu problem galanna solve madona ivaga. How much current will an electric bulb draws from a 220 volt source if the resistance of the bulb filament is 1200 ohm? ಎರಡನೇದು, how much current will an electric bulb heater draws from a 220 volt source if resistance of the heater coil is 100 ohm ಅಂತ ಕೇಳ್ತಾನೆ. ಸಿಂಪಲ್ ಪ್ರಾಬ್ಲಮ್ ಅದಾವ. ಒಂದನೇದು ನೋಡ್ರಿ, how much electric current will an electric bulb draws from a 220 volt supply. ಏನು ಕೊಟ್ಟಾನ ಇಲ್ಲಿ? V ಕೊಟ್ಟಿದ್ದಾನೆ. V is how much? 220 volt. From the source, if the resistance of the bulb is 1200, R is equal to 1200. Current ಕಂಡುಹಿಡಿಬೇಕು. We have V is equal to IR. Therefore, I is equal to V divided by R. V is given ಎಷ್ಟು? 220 volt and R ನು ಕೊಟ್ಟಾನ 1200. Okay, ಇದು ಹೋಯ್ತು. So, ಫೈನಲ್ ಮಾಡಿದರೆ then you get 0.18 ampere. That's it. ಎರಡನೇದು ನೋಡ್ರಿ, how much current will an electric heater draws from a 220 volt? Again V is given. If the resistance is 100, R is given. Therefore again same, I is equal to V by R, that is 220 by 100, that is 2.2. ಗೊತ್ತಾಯ್ತಾ? ಇವು ಎರಡೂ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲೊಂದಿದೆ, potential difference between the terminals of an electric heater is 60 volt. ಒಂದು ಎಲೆಕ್ಟ್ರಿಕ್ ಹೀಟರ್ ದ ಟರ್ಮಿನಲ್ಸ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿದೆ? 60 ವೋಲ್ಟ್. ಅಂದರೆ V is 60 ಕೊಟ್ಟಿದ್ದಾನೆ. ವೆನ್ ಅ ಕರೆಂಟ್ ಆಫ್ 4 ಆಂಪಿಯರ್, I ಕೊಟ್ಟಿದ್ದಾನೆ 4 ಆಂಪಿಯರ್ ಫ್ರಮ್ ದ ಸೋರ್ಸ್, ವಾಟ್ ಕರೆಂಟ್ ವಿಲ್ ಬಿ ದ ಹೀಟರ್ ಡ್ರಾಸ್? ಅಲ್ಲಿಂದ ಕರೆಂಟ್ ಎಷ್ಟು ಡ್ರಾ ಆಗ್ತದೆ? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಇನ್ಕ್ರೀಸ್ ಟು 120 ವೋಲ್ಟ್. ಮೊದಲು ಏನು ಮಾಡೋನು? ಆರ್ ಕಂಡು ಹಿಡ್ಕೊಳ್ಳೋನು, ಬಿಕಾಸ್ ಆರ್ ಈಸ್ ಅ ಕಾನ್ಸ್ಟೆಂಟ್ ಟರ್ಮ್, ರೈಟ್? ಇಲ್ಲೇನು ಕೊಡೋಣ? 60 ವೋಲ್ಟ್ ಕೊಟ್ಟಾನ,
4 ಆಂಪಿಯರ್ ಕೊಟ್ಟಾನ. ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಆರ್. ಆಮೇಲೆ ಪೊಟೆನ್ಷಿಯಲ್ ಬೇಕಾದಷ್ಟು ಹೆಚ್ಚು ಕಮ್ಮಿ ಮಾಡಲಿ, ಬಟ್ ಆರ್ ರಿಮೇನ್ಸ್ ದಿ ಕಾನ್ಸ್ಟಂಟ್. ಎರಡನೇ ಕೇಸ್ ಒಳಗೆ 120 ವೋಲ್ಟ್ ಇನ್ಕ್ರೀಸ್ ಮಾಡಿದಾಗ ಕರೆಂಟ್ ಎಷ್ಟು ಇರ್ತದೆ. ನಾವು ಆರ್ ಗೊತ್ತದೆ ಎಷ್ಟು 15 ಓಕೆ. ಆ್ಯಂಡ್ ಈಗ 120 ಇನ್ಕ್ರೀಸ್ ಮಾಡ್ಯಾನ, I is equal to V by R, ದೆನ್ ಇಟ್ ಗೆಟ್ 8 ಆಂಪಿಯರ್. ಸೊ ಲೈಕ್ ದಿಸ್ ನೀವು ಫಿಸಿಕ್ಸ್ನಲ್ಲಿ ಬರುವಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬಹುದು. ಓಕೆ, ಸೊ ದೀಸ್ ಆರ್ ದ ರೆಸಿಸ್ಟಿವಿಟಿ ಆಫ್ ದ ಕಂಡಕ್ಟರ್ಸ್. ಇದೇನು ಬಹೆಟ್ ಹಾಕುವಂಥ ಅವಶ್ಯಕತೆ ನಮಗೇನು ಇಲ್ಲ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಕಾನ್ಸೆಪ್ಟ್ಗಳನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣಂತೆ. ಮೊದಲು ಇದ್ರ ಬಗ್ಗೆ ಏನು ಡೌಟ್ಸ್ ಅದಾವು ಎಲ್ಲವನ್ನು ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಈಗ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ದಿ ರೆಸಿಸ್ಟರ್ಸ್ ಅಂತ ಹೇಳಬೇಕು. ಓಕೆ, ಇದಿಷ್ಟು ಕೂಡ ಅರ್ಥ ಆಗಿತ್ತು ಅಂದರೆ ಆ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಈಸಿಲಿ ಅರ್ಥ ಆಗ್ತದೆ. ಓಕೆ, ನೆಕ್ಸ್ಟ್ ಸೆಷನ್ ಒಳಗೆ ಭೇಟಿಯಾಗೋಣಂತೆ. ಥ್ಯಾಂಕ್ ಯು.